ಈ ಒಂದು ವಿಡಿಯೋದಲ್ಲಿ ನಿಮಗೆ IPO ಮತ್ತು NFO ವ್ಯತ್ಯಾಸವನ್ನು ತಿಳಿಸ್ಕೊಡ್ತೀನಿ. ನಿಮ್ಗೆ ಗೊತ್ತಿದ್ದಂಗೆ IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಯಾವುದೇ ಒಂದು ಕಂಪನಿ ತನ್ನ ಒಂದು ಕ್ಯಾಪಿಟಲ್ ರೈಸ್ ಮಾಡಲಿಕ್ಕೆ IPO ಮುಖಾಂತರ ಬಂದು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತೆ. ಇದನ್ನು IPO ಅಂತ ನೀವು ಕರಿತೀರಾ. ಈಗ NFO ಅಂದರೆ ನ್ಯೂ ಫಂಡ್ ಆಫರ್ ಅಂತ. ಇದು ನಮ್ಮ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟದ್ದು. ನ್ಯೂ ಫಂಡ್ ಆಫರ್ ಅಂದರೆ ಯಾವುದೇ ಒಂದು ಫಂಡು ಪಬ್ಲಿಕ್ಗೆ ಬರೋಕ್ಕಿಂತ ಮುಂಚೆ NFO ಮುಖಾಂತರ ಅದು ಬರುತ್ತೆ. NFO ಅಂದರೆ ಏನಂತ ಹೇಳಿದೆ, ನ್ಯೂ ಫಂಡ್ ಆಫರ್ ಅಂತ. ಸೊ ಯಾವುದೇ ಒಂದು AMC ಆಗಿರಲಿ ಅಥವಾ ಮಾಡಬೇಕಾದ್ರೆ ಆ ಒಂದು ಪರ್ಟಿಕ್ಯುಲರ್ ಫಂಡ್ನ ಲಾಂಚ್ ಮಾಡಬೇಕಾದ್ರೆ ಸೊ ಈ NFO ಮುಖಾಂತರ ಬರ್ತಾರೆ. ಈಗ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ HDFC ಟಾಪ್ 100 ಫಂಡು ಈ ಪ್ರತಿಯೊಂದು ಫಂಡ್ ಏನು ಮ್ಯೂಚುವಲ್ ಫಂಡ್ಸ್ ನೋಡ್ತಿದ್ರೆ ಅದು ಈ NFO ಮುಖಾಂತರನೇ ಬಂದಿರಬೇಕು. ಅದರ ಒಂದು ಫೇಸ್ ವ್ಯಾಲ್ಯೂ ಸ್ಟಾರ್ಟಿಂಗಲ್ಲಿ 10 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. NAV ವ್ಯಾಲ್ಯೂ ಅಂತೀವಿ ಅದನ್ನು, ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ಈ ಒಂದು ಪ್ರೈಸ್ ಟ್ಯಾಗ್ ಅನ್ನೋದೇನಿದೆ ಅದು ಇದ್ರ ಮುಖಾಂತರನೇ ಬಂದಿರುತ್ತದೆ. ಸರಿನಾ? ಈಗ ಈ ಒಂದು ವಿಷಯ ಏನಾದರೂ ನಿಮಗೆ ಮೊದಲೇ ತಿಳಿದಿದ್ರೆ ಲೈಕ್ ಮಾಡಿ, ಅಥವಾ ನಾವು ಹೊಸ ವಿಷಯಗಳಿಗೆ